M4 ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟೆ. ಕುಣಿಗಲ್ ತಾಲೂಕಿನಲ್ಲಿ ದಿನೇ ದಿನೇ ನೀರಿನ ಸಮಸ್ಯೆ ಹೆಚ್ಚಾಗುತ್ತಿದ್ದು ಗ್ರಾಮಗಳಲ್ಲಿ ಟ್ಯಾಂಕರ್ ಮೂಲಕ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗುತ್ತಿದೆ. ಕುಣಿಗಲ್ ತಾಲೂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ವಸಂತ್ ಕುಮಾರ್ ಮಾತನಾಡಿ, ಕುಣಿಗಲ್ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದ್ದು ಮುಂಗಾರು ಮಳೆಯ ಕೊರತೆ ಆಗಿರುವುದರಿಂದ ಯಾವ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆಯೋ ಅಂತಹ ಗ್ರಾಮಗಳಲ್ಲಿ ಬೋರ್ವೆಲ್ಗಳನ್ನು ಕೊರೆಸಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಎಂದರು. ನಾವು ಸಹ ನಮ್ಮ ಗ್ರಾಮ ಪಂಚಾಯಿತಿಯ PDOಗಳನ್ನು ಮೂಲಕ ಮಾಹಿತಿ ತೆಗೆದುಕೊಂಡು ಎಲ್ಲೆಲ್ಲಿ ನೀರಿನ ಅಭಾವ ಇದೆ ಅಲ್ಲಿನ ರೈತರಿಗೆ ಮನವೊಲಿಸಿ ಜಮೀನುಗಳಲ್ಲಿ ಕೊರೆಸಿದ ಬೋರ್ವೆಲ್ ಮೂಲಕ ಅಲ್ಲಿನ ಗ್ರಾಮಗಳಿಗೆ ಟ್ಯಾಂಕರ್ ಮುಖಾಂತರ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಎರಡು ಗ್ರಾಮ ಪಂಚಾಯತ್ಗಳು, ಒಂದು ತೆರೆದಕೊಪ್ಪೆ, ಇನ್ನೊಂದು ಬಾಗೇನಹಳ್ಳಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಯಥೇಚ್ಛವಾಗಿ ತೆರೆದಕೊಪ್ಪೆ ತೆಗೆದುಕೊಂಡ್ರೆ ನಾವು ಅಲ್ಲಿರ್ತಕ್ಕಂಥ 23 ಗ್ರಾಮಗಳಲ್ಲಿ 18 ಕಡೆ ನಮಗೆ ನೀರು ನಿಂತೋಗಿದೆ. ಕೇವಲ 5 ಗ್ರಾಮದಲ್ಲಿ ಮಾತ್ರ ನೀರು ಲಭ್ಯ ಇರ್ತಕ್ಕಂಥದ್ದು. ಸೊ ಈ ಥರದ ಪರಿಸ್ಥಿತಿ ಅಲ್ಲಿದೆ. ಮೋರ್ ದೆನ್ 70% ನಮಗೆ ಡ್ರೈ ಆಗಿಬಿಟ್ಟಿದೆ. ಅಲ್ಲಿ ನಾವು ಈಗಾಗಲೇ 6 ಬೋರ್ವೆಲ್ ಕೊಡ್ತಿದ್ದೀವಿ. 6 ಬೋರ್ವೆಲ್ ಒಂದೇ ಒಂದು ಬೋರ್ವೆಲ್ ನೀರು ಬಂದಿದೆ ಒಂದೇ ಪಂಚಾಯತಿನಲ್ಲಿ, ತೆರೆದಕೊಪ್ಪೆ ಪಂಚಾಯತಿನಲ್ಲಿ. ಇದೇ ಪರಿಸ್ಥಿತಿ ಕೂಡ ನಾವು ಬಾಗೇನಹಳ್ಳಿನಲ್ಲೂ ಕೂಡ ಇದೆ. ಅಲ್ಲೂ ಕೂಡ 2 ಕಡೆ ಪ್ರೈವೇಟ್ ಬೋರ್ವೆಲ್ ತೊಗೊಂಡಿದ್ದೀವಿ, 2 ಕಡೆ ಟ್ಯಾಂಕರ್ ಕೊಡ್ತಾ ಇದ್ದೀವಿ. ಅದು ಕೂಡ ಸೇಮ್, ಅಲ್ಲೂ ಕೂಡ ಬೋರ್ವೆಲ್ ಕೊಡ್ತಿದ್ದೀವಿ, ಅದು ಸಿಗ್ತಾ ಇಲ್ಲ. ಹಾಗಾಗಿ ನಾವೀಗ ಹೊಸದಾಗಿ ಎಲ್ಲೆಲ್ಲಿ ಪಕ್ಕದ ನಿಯರ್ ಬೈ ಪಂಚಾಯತಿಗಳ ಅಥವಾ ನಿಯರ್ ಬೈ ಗ್ರಾಮಗಳಲ್ಲಿ. ನ್ಯೂಸ್ ರಿಪೋರ್ಟರ್ ಧನಂಜಯ್, HN, M4 ನ್ಯೂಸ್, ಕುಣಿಗಲ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ M4 ನ್ಯೂಸ್.